ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿನ್ನೆಯಿಂದ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಅಂತಂತಂದರೆ KS ನೋಟಿಫಿಕೇಷನ್ ವಿಚಾರ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಹಲವಾರು ಸ್ಪಷ್ಟನೆಗಳು ನಿಮಗೆ ಸಿಕ್ಕಿದೆ. ಹಲವಾರು ವಿಷಯಗಳ ಬಗ್ಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಯಾಕೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲು ಈ ಒಂದು ನೋಟಿಫಿಕೇಷನ್ನ ರದ್ದು ಮಾಡಿ ಹೊಸ ಅಧಿಸೂಚನೆ ಹೊರಡಿಸಿ ಅಂತ ಹೇಳಿದೆ. ಆ್ಯಂಡ್ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರೋದು, ಬೇರೆ ಬೇರೆ ನೋಟಿಫಿಕೇಷನ್ಸ್ಗಳಿಗೆ ಎಫೆಕ್ಟ್ ಆಗುತ್ತಾ, ಅದು ಇದು ಅಂತೆಲ್ಲ. ಓಕೆ, ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದೀನಿ. ಬಟ್ ಅಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ತುಂಬ ಜನ ನಮ್ಮಲ್ಲೇ ಡಿಸ್ಕಷನ್ ಅಂದರೆ ಈ ರೀತಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನು ಡಿಸ್ಕಷನ್ನು ಅಂತಂದರೆ, ಈ ಒಂದು ನೋಟಿಫಿಕೇಷನ್ ರದ್ದು ಮಾಡಿರುವಂಥದ್ದು ಅಪ್ಕಮಿಂಗ್ ಕೆಲವೊಂದಿಷ್ಟು ಆಲ್ರೆಡಿ ಎಕ್ಸಾಮ್ಸ್ ಆಗೋಗಿದೆ, ಆಯ್ಕೆ ಪಟ್ಟಿ ಬಿಡೋದಿದೆ ಅಂಥದಕ್ಕೆ ಎಫೆಕ್ಟ್ ಆಗಲ್ಲ. ಅದಕ್ಕೆ ರೀಸನ್ ತೋರಿಸ್ತಾ ಇದ್ದಾರೆ. ಏನು ಅಂತಂದರೆ, ಮರಾಠ ರಿಸರ್ವೇಷನ್ ಅಡಿಯಲ್ಲಿ ಈ ಒಂದು ಕೆಲವೊಂದಿಷ್ಟು ಪ್ರೊಸೀಜರ್ ಇದೆ. ಏನು ಅಂತಂದರೆ, ಅಪಾಯಿಂಟ್ಮೆಂಟ್ ಆಗಿರುವಂಥವ್ರಿಗೆ ಮತ್ತು ಆಲ್ರೆಡಿ ಎಲ್ಲ ಪ್ರೊಸೀಜರ್ ಮುಗ್ದಿರುವಂಥ ನೋಟಿಫಿಕೇಷನ್ ಅಥವಾ ರೆಕ್ರೂಟ್ಮೆಂಟ್ಗಳಿಗೆ ಇದು ಯಾವುದೇ ರೀತಿ ತೊಂದರೆ ಮಾಡಲ್ಲ. ಈ ರೀತಿಯಾದಂಥ ಸೆಂಟ್ರಲ್ಲಿ ನಾವೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ಆನ್ಗೋಯಿಂಗ್ ಈಗ ನಡೀತಾ ಇದೆಯಲ್ಲ, ಲೈಕ್ KS ಬೇರೆ ಬೇರೆ, ಇದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ರೀತಿ ಡಿಸ್ಕಷನ್ ನಡೀತಾ ಇದೆ. ಓಕೆ, ತುಂಬ ಜನ ರಿಸರ್ಚ್ ಮಾಡ್ತಾ ಇರ್ತಾರೆ, ಒಳ್ಳೆಯದು, ಮಾಹಿತಿಯನ್ನು ತಿಳ್ಕೋಬೇಕು. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಈ ಒಂದು ಮೀಸಲಾತಿ ವಿಚಾರವನ್ನು ಏನು 56% ರಿಸರ್ವೇಷನ್ ಇನ್ಕ್ರೀಸ್ ಮಾಡಿರೋದನ್ನು KSAT ಯಾವುದೇ ಶಾಸನಾತ್ಮಕ ಬೆಂಬಲ ಇಲ್ಲ ಇದಕ್ಕೆ ಅಂತ ಹೇಳಿರೋದಕ್ಕೆ ಮೊದಲ ಕಾರಣ ಏನಪ್ಪ ಅಂತಂದರೆ, ಇದನ್ನು 2022ರಲ್ಲೇ ಅಂದಿನ ವಿರೋಧ ಪಕ್ಷದಲ್ಲಿದ್ದಂಥ CM ಸಿದ್ದರಾಮಯ್ಯ ಅವರು, ಈಗಿನ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ವಿರೋಧ ಮಾಡಿರುವಂಥದ್ದನ್ನು ನೀವು ನೋಡ್ಬೋದು. ಅವರು ಅವತ್ತೇ ಹೇಳಿಕೆ ಕೊಟ್ಟಿದ್ದರು, ಈ ಒಂದು SC/ST ಮೀಸಲಾತಿಯನ್ನು ಹೆಚ್ಚುವರಿ ಮಾಡುವಂಥದ್ದು ಅಷ್ಟು ಸುಲಭವಾದ ಪ್ರಕ್ರಿಯೆ ಅಲ್ಲ. ಕಾರಣ, ರಾಜ್ಯದ ಒಂದು ವಿಧಾನಸಭೆಯಲ್ಲಿ ಫಸ್ಟ್ ಇದನ್ನು ನಾವು ಅಂಗೀಕಾರ ಮಾಡಿ ಅನಂತರ ಕೇಂದ್ರಕ್ಕೆ ಕಳಿಸಿ, ಕೇಂದ್ರದ ಮಂತ್ರಿಮಂಡಲದಲ್ಲಿ ತಿದ್ದುಪಡಿ ನಂತರ ಇದು ಅಧಿಕೃತವಾಗಿ ಅಂಗೀಕಾರ ಆಗಿ ರಾಷ್ಟ್ರಪತಿಯವರ ಏನು ಸಹಿ ಆದಮೇಲೆ ಅಧಿಕೃತವಾಗಿ ಈ ಮೀಸಲಾತಿ ಹೆಚ್ಚುವರಿಗೆ ಸರಿಯಾದ ಮಾನ್ಯತೆ ಸಿಗುತ್ತೆ ಅಂತ ಅವತ್ತು ಅವರೇ ಹೇಳಿದರು. ಬಟ್ ಈ ಪ್ರೊಸೀಜರ್ ನಾವು ನೋಡೋದಾದರೆ ಈಗ 56% ಮಾಡಿ 6 ವರ್ಷ ಅಡಿಯಲ್ಲಿ ನೋಟಿಫಿಕೇಷನ್ ಆಗಿರುವಂಥದ್ದು ಇವೆಲ್ಲ ಗೊತ್ತಿದೆ. ಬಟ್ ಹಾಗಾದರೆ ಇದು ಈ ರೀತಿ ಪ್ರೊಸೀಜರ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ಹೇಳಿರುವಂತೆ ಆಗಿದೆಯಾ ನೋಡೋದಾದರೆ ಆಗಿಲ್ಲ. ಸೊ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ನ್ಯಾಯಾಧೀಶರು ಹೇಳಿರುವಂಥದ್ದು, ಇದಕ್ಕೆ ಯಾವುದೇ ಶಾಸನಾತ್ಮಕ ಬೆಂಬಲ ಇಲ್ಲ, ಇದು ಕಾನೂನಾತ್ಮಕವಾಗಿ ಇಲ್ಲ. ಸೊ ಇದು ತಮಗೆ ಅನುಕೂಲಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಮಾಡ್ಕೊಂಡಿರೋದು. ಸೊ ಅದರಿಂದ ಇವೇನು ನಾಳೆ ನಾವು ಇಲ್ಲಿ ಓಕೆ KSATಲ್ಲಿ ಏನೋ ಇದು ಮಾಡ್ಕೊಂಡ್ವಿ, ಈಗ ಆರ್ಡ್ರ್ ಆಯಿತು. ಹಾಗೇನು ಈಗ ಹೈಕೋರ್ಟ್ಗೆ ಹೋದ್ವಿ, ಹೈಕೋರ್ಟಲ್ಲೂ ಕೂಡ ಇದೇ ಸಿಚುವೇಶನ್ ಬಂತು, ಆರ್ಡ್ರ್ ಬಂತು. ಈಗ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಇದೇ ಬರುತ್ತೆ. ಸೊ ಅದಕ್ಕೆ ಬೆಸ್ಟ್ ಏನಪ್ಪ ಅಂತಂದರೆ, ನೋಟಿಫಿಕೇಷನನ್ನು ಕ್ಯಾನ್ಸಲ್ ಆಗಿರೋದೇ ಹಿಂಪಡೆದುಬಿಟ್ಟು ಹೊಸ ಅಧಿಸೂಚನೆ ಇನ್ನಷ್ಟು ಪೋಸ್ಟ್ಗಳಿದೆ ಆ್ಯಡ್ ಮಾಡಿ ಬಿಡೋದು. ಈಗ ಬಹುದೊಡ್ಡ ತೊಂದರೆ ಏನು, ತುಂಬ ಜನ ಆಲ್ರೆಡಿ ನಮ್ಮನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೆಂಗೆ ಅಂತಂದರೆ, ನೀವು ಯಾಕೆ ನೋಟಿಫಿಕೇಷನ್ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಪಾಪ ಪರೀಕ್ಷೆ ಬರೆದವ್ರ ಕತೆ ಏನು ನೀವು ನೋಡಿದರೆ, ಎಲ್ಲ ಒಂದು 25% ಪ್ರಾಮಾಣಿಕರಿದ್ದಾರೆ ಅಂತ ನಿಮ್ಗೆ ಗೊತ್ತು. ಉಳಿದವರು ಎಷ್ಟು ಜನ ಈಗ ಹೋಗಿದ್ದಾರೆ ಅಕ್ರಮ ನುಸುಳ್ಕೋರು ಅನ್ನೋದು ನಿಮ್ಗೆ ಗೊತ್ತಾ? ಈ ವಿಷಯವನ್ನೇ ನಾವು ಮೊದಲಿಂದಲೂ ಕೂಡ ಪ್ರತಿಧ್ವನಿಸಿದ್ದು. OMR ಟ್ಯಾಂಪರಿಂಗ್ ಆಗಿದೆ, ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಪ್ರಿಲಿಮ್ಸ್ ಹಂಚಿದ್ದಾರೆ. ಆ್ಯಂಡ್ ಕ್ವಶನ್ ಪೇಪರ್ ಮಿಸ್ಟೇಕಿಂದ ತುಂಬ ಜನ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ 2-3 ಅಂಕಗಳಿಂದ. ಸೊ ಅವರೆಲ್ಲರಿಗೂ ಅನ್ಯಾಯ ಆಗಿದೆ, ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡಿತ್ತು. ಬಟ್ ಅದಕ್ಕೆ ಯಾವುದೇ ರೀತಿ ಸರ್ಕಾರ ಸ್ಪಂದಿಸಲಿಲ್ಲ. ಕಡೆಗೆ ಈ ರೀತಿಯಾಗಿ ನ್ಯಾಯ ಸಿಗುವಂಥ ನಿರೀಕ್ಷೆ ಹುಟ್ಟಿದೆ. ಸೊ ಅದಕ್ಕೆ ನಾವೀಗ ಇದನ್ನು ಹೆಚ್ಚೆಚ್ಚಾಗಿ ಈ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇರೋದು. ಅದನ್ನು ಹೊರತುಪಡಿಸಿ ಪ್ರಾಮಾಣಿಕರಿಗೆ ಅನ್ಯಾಯ ಆಗಲಿ, ಕಷ್ಟಪಟ್ಟು ಪರೀಕ್ಷೆ ಬರೆದವ್ರಿಗೆ ತೊಂದರೆ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಪಾಪ ಪ್ರಾಮಾಣಿಕವಾಗಿ ಬರೆದವ್ರು ಪ್ರಿಲಿಮ್ಸಲ್ಲೂ ಇದ್ದರು, ಮೇನ್ಸಲ್ಲೂ ಇದ್ದಾರೆ. ಹಾಗಂತವ್ರು ಯಾರನ್ನೂ ಇಂಟರ್ವ್ಯೂ ಕರ್ಕೊಂಡಾಗ ಇವ್ರು ಸೆಲೆಕ್ಟು ಮಾಡಲ್ಲ, ಅದು ನಮಗೆ ಗೊತ್ತಿರೋವಂಥ ವಿಷಯನೇ. ಬೇರೆ ಬೇರೆಯವ್ರು ಈಗ ಕೇಳ್ತಾ ಇರೋದು CTI PDO ಕೂಡ ಸ್ಕ್ಯಾಮ್ ಆಗಿದೆಯಲ್ಲ ಸರ್, ಅದಕ್ಕೂ ಕೂಡ ಕ್ಯಾನ್ಸಲ್ ಆಗಿಬಿಡ್ಲಿ ಅಂತ. ಬಟ್ ಅದು ಏನಿದೆ ಪ್ರೊಸೀಜರು ಲೀಗಲ್ಲಿ ಈ ಒಂದು ವಿಚಾರದಲ್ಲಿ ಅನ್ನೋದು ಸ್ವಲ್ಪ ವಿಶ್ಲೇಷಿಸಿ ನೋಡಬೇಕು. ಅದಾದ ನಂತರ ಮಾತ್ರ ಈ ವಿಷಯದ ಬಗ್ಗೆ ನಾವು ಸ್ಪಷ್ಟನೆ ಕೊಡೋದಕ್ಕಾಗುತ್ತೆ. ಸುಮ್ಮನೆ ನಾವು ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕಾರಣ ಅದರದ್ದೇ ಆದಂಥ ಪ್ರೊಸೀಜರ್ಸ್ಗಳಿರುತ್ತೆ. ಇನ್ನೂ ಈ ಪ್ರಕರಣ ಹೈಕೋರ್ಟ್ಗೂ ಕೂಡ ಈಗ ಮೇಲ್ಮನವಿ ಹೋಗುತ್ತೆ, ಸರ್ಕಾರ ಖಂಡಿತವಾಗಿ ಸಲ್ಲಿಸುತ್ತೆ. ಕಾರಣ ಈಗ ಆಲ್ರೆಡಿ ಎಕ್ಸಾಮ್ ಆಗಿದೆ, ಹಲವಾರು ಕಾರಣಗಳಿದೆ. ಮೇಲ್ಮನವಿ ಹೋದ ನಂತರ ಅಲ್ಲಿ ಮತ್ತೆ ವಿಚಾರಣೆ ಆಗುತ್ತೆ. ಸೊ ಒಟ್ಟಿನಲ್ಲಿ ಇದು ಪ್ರೊಸೀಜರ್ ನಡೀತಾ ಇರುತ್ತೆ. ಅಂತಿಮವಾಗಿ ಏನಾಗುತ್ತೆ ಅನ್ನೋದು ಹೈಕೋರ್ಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಈಗಂತೂ ಆಲ್ಮೋಸ್ಟ್ ಅಟ್ ಪ್ರೆಸೆಂಟ್ ಸಿಚುವೇಶನ್ KS ನೋಟಿಫಿಕೇಷನ್ ರದ್ದು ಆದಂಗೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೋಟಿಫಿಕೇಷನ್ನ ಕನ್ಫರ್ಮ್ ಆಗಿ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಇರೋದೇ KPSC ಮ್ಯಾಟರ್ಸ್ಗಳನ್ನ
ಸರ್ವಿಸ್ ಮ್ಯಾಟರ್ಸ್ಗಳನ್ನ ನೋಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅವರು ಸರಿಯಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆ ಜಡ್ಜ್ಮೆಂಟನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ವಾದ ವಿವಾದಗಳು, ದೂಷಣೆ ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ಜ್ಞಾನಕ್ಕನುಗುಣವಾಗಿ, ನಿಮ್ಮಲ್ಲಿರ್ತಕ್ಕಂಥ ವಿವೇಚನೆಗೆ ಅನುಗುಣವಾಗಿ ನೀವು ಡಿಸ್ಕಸ್ ಮಾಡಿ ಅದು ಹಿತಕರವಾಗಿರಲಿ. ನೋಡಿ, ಎಲ್ಲರಿಗೂ ಕೂಡ ಇಲ್ಲಿ ಬೇಕಿರುವಂಥದ್ದು ಪಾಪ ಅನ್ಯಾಯಕ್ಕೊಳಗಾದವ್ರಿಗೂ ಜಸ್ಟಿಸ್ ಬೇಕು. ಅವರು ಕೂಡ ಅದನ್ನೇ ವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳಿತಾಗಲಿ ಅಂತ ಬಯಸ್ತೀನಿ. ಧನ್ಯವಾದಗಳು.